ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಅಜಾನಲ್ಲಿ ಏನ್ ಹೇಳ್ತಾರೆ? ಮುಸ್ಲಿಮರು ದಿನ 5 ಸಲ ಲೌಡ್ ಸ್ಪೀಕರ್ ಅಲ್ಲಿ ಏನ್ ಹೇಳ್ತಾರೆ? ಸೊ ಒಂದ್ ಕ್ವಶನ್ ಬ್ರದರ್ ಇಂದ ಬಂದಿದೆ, ಒಂದ್ ಕ್ವಶನ್ ಸಿಸ್ಟರ್ ಇಂದ ಬಂದಿದೆ. ನಾನು ಅದನ್ನ ಎರಡನ್ನ ಕಂಬೈನ್ ಮಾಡಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ ಬ್ರದರ್ ಅಂಡ್ ಸಿಸ್ಟರ್. ಮೊದಲು, ನಿಮ್ಗೆ ದಿನ 5 ಸಲ ಅಜಾನ್ ಕೇಳಿಸ್ಬಹುದು, ಆದ್ರೆ ಅದರ ಅರ್ಥ ಗೊತ್ತಾ? ಕೆಲವರು ಅಂದುಕೊಳ್ತಾರೆ ಮುಸ್ಲಿಂ ಏನೋ ಸ್ಲೋಗನ್ ಹೇಳ್ತಾ ಇದ್ದಾರೆ ಅಂತ. ಬ್ರದರ್ ಸಿಸ್ಟರ್, ಖಂಡಿತ ಅಲ್ಲ. ಬನ್ನಿ, ಅಜಾನ ಲೈನ್ ಬೈ ಲೈನ್ ಅರ್ಥ ನಾನು ನಿಮ್ಗೆ ಹೇಳ್ತೀನಿ ಸಿಂಪಲ್ ಆಗಿ. ಮೊದಲು ಒಂದು ಸಿಂಪಲ್ ಕ್ವೆಶನ್: ಸ್ಕೂಲ್ ಬೆಲ್ ಯಾಕೆ ಹಾಕ್ತಾರೆ? ಕ್ಲಾಸ್ ಶುರು ಆಗಿದೆ ಅಂತ ತಿಳ್ಸಕ್ಕೆ. ಫ್ಯಾಕ್ಟ್ರಿ ಸೈರನ್ ಯಾಕೆ ಹಾಕ್ತಾರೆ? ಕೆಲಸ ಸಮಯ ಆಗಿದೆ ಅಂತ ತಿಳ್ಸಕ್ಕೆ. ಟೆಂಪಲ್ ಬೆಲ್ ಯಾಕೆ ಹಾಕ್ತಾರೆ? ಭಕ್ತರಿಗೆ ನೆನಪಿಸಲು. ಚರ್ಚ್ ಬೆಲ್ ಯಾಕೆ ಹಾಕ್ತಾರೆ? ಪ್ರೇಯರ್ಗೆ ಕರೆಯಲು. ಬ್ರದರ್, ಅದೇ ರೀತಿ ಅಜಾನ್ ಒಂದು ಕರೆ, ಅಲ್ಲಾಹನ ನೆನಪಿಗೆ ಕರೆ, ನಮಾಜ್ಗೆ ಕರೆ. ಅಜಾನ್ ಶುರು ಆಗೋದು ಈ ಮಾತಿಂದ: ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಅಂತ. ಹಂಗಂದ್ರೆ ಅಲ್ಲಾ ಗ್ರೇಟು, ಅಲ್ಲಾ ದೊಡ್ಡವರು ಅಂತ. ನೋಡಿ, ನೀವೇ ಕಂಪೇರ್ ಮಾಡಿ. ಅಲ್ಲಾ ಬಿಸ್ನೆಸ್ ಗಿಂತ ದೊಡ್ಡವರು, ದುಡ್ಡಿಂತ ದೊಡ್ಡವರು, ಪೊಸಿಷನ್ ನಿಂತಾನು ದೊಡ್ಡವರು, ಈ ಜಗತ್ತಿನ ಸೃಷ್ಟಿಕರಿಸೋರು, ಏನೇ ಇರ್ಲಿ ಅದ್ರ ಎಲ್ಲಾಗಿಂತ ದೊಡ್ಡವರು ಅಲ್ಲ. ಆಮೇಲೆ ನೆಕ್ಸ್ಟ್ ಲೈನ್ ಏನಂದ್ರೆ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲ. ಹಂಗಂದ್ರೆ ಅಲ್ಲಾನೇ ನೀವು ಪೂಜೆ ಮಾಡ್ಬೇಕು, ಬೇರೆ ಯಾರಿಗೂ ಮಾಡ್ಬಾರ್ದು. ಅಲ್ಲಾನ ಪೂಜೆ ಮಾಡಿ, ಬೇರೆ ಯಾರಿಗೂ ಮಾಡ್ಬೇಡಿ ಅಂತ. ಆಮೇಲೆ ಇಸ್ಲಾಂ ಮೂಲ ಸಂದೇಶ ಇದೆ: ಒಬ್ಬರೇ ದೇವರು, ಅವರು ಅಲ್ಲಾ ಅಂತ. ಆಮೇಲೆ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ, ಹಂಗಂದ್ರೆ ಮುಹಮ್ಮದ್ ಸಲ್ಲಲ್ಲಾಹು ಸಲ್ಲಂ ಅವರ ಸಂದೇಶಕಾರರು ಅಂತ. ಬ್ರದರ್, ನಾವು ಮುಹಮ್ಮದ್ ಸಲ್ಲಲ್ಲಾಹು ಸಲ್ಲಂ ಅವರನ್ನು ಪೂಜಿಸೋದಿಲ್ಲ, ನಾವು ಪೂಜೆ ಮಾಡಂಗೂ ಇಲ್ಲ, ಅವ್ರಿಗೂ ನಾವು ಪೂಜೆ ಮಾಡೋದು ಇಲ್ಲ. ಅವರು ಬರೀ ಅಲ್ಲಾಹನ ಸಂದೇಶಕಾರರು, ಮೆಸೆಂಜರ್. ಆಮೇಲೆ ಏನ್ ಹೇಳ್ತಾರೆ? ಹಯ್ಯ ಅಲಸ್ಸಲಾ, ಹಂಗಂದ್ರೆ ನಮಾಜ್ಗೆ ಬನ್ನಿ ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಅಲ್ವಾ? ಅಲ್ಲಾ ನಮ್ಗೆ ನಮಾಜ್ ಬೇಕಾ? ಅಲ್ಲಾಗೆ ನಮಾಜ್ ಬೇಕಾ? ಇಲ್ಲ, ನಮ್ಗೆ ನಮಾಜ್ ಬೇಕು, ನಮ್ಗೆ ಅಲ್ಲಾ ಬೇಕು. ಅದಕ್ಕೆ ಅಜಾ ನಮ್ಮನ್ನು ನಮಾಜ್ಗೆ ಕರೆಯುತ್ತೆ. ಆಮೇಲೆ ಹಯ್ಯ ಅಲಲ್ ಫಲಾ, ಇದು ನನ್ಗೆ ತುಂಬಾ ನನ್ಗೆ ತುಂಬಾ ನನ್ನ ಫೇವ್ರೇಟ್ ಲೈನ್ ಇದೇನೆ. ಇದು ಅಜಾನ ಅತ್ಯಂತ ಸುಂದರವಾದ ಲೈನ್. ಇದೇನಂದ್ರೆ ಗೊತ್ತಾ? ಹಯ್ಯ ಅಲ್ಲಲ್ ಫಲಾ ಅಂದ್ರೆ ಯಶಸ್ವಿಗೆ ಬನ್ನಿ ಅಂತ. ಇಂಗ್ಲಿಷ್ ನಲ್ಲಿ ಕಮ್ ಟು ಸಕ್ಸಸ್. ಯಾರಿಗೆ ಸಕ್ಸಸ್ ಬೇಡ ಹೇಳಿ? ಎಲ್ಲರಿಗೂ ಬೇಕು. ನಿಮ್ಗೆ, ನಮ್ಗೆ, ಬಿಸ್ನೆಸ್ ಮೆನ್ಗೆ, ಎಂಪ್ಲಾಯೀಸ್ಗೆ, ಸ್ಟೂಡೆಂಟ್ಸ್ಗೆ, ಎಲ್ಲ ಮನುಷ್ಯರಿಗೂ ಬೇಕು. ಇಸ್ಲಾಂ ಹೇಳುತ್ತೆ ನಿಜವಾದ ಯಶಸ್ವಿ ಅಲ್ಲಾಹನ ನೆನಪಿನಲ್ಲಿದೆ ಅಂತ. ಮತ್ತೆ ಅಜಾನ್ ಕೊನೆಗೆ ಮತ್ತೆ ಹೇಳುತ್ತೆ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹ್ ದೊಡ್ಡವರು ಅಂತ. ಲಾ ಇಲಾಹ ಇಲ್ಲಲ್ಲ, ಅವರನ್ನ ಬಿಟ್ಟು, ಅಲ್ಲಾಹನ ಬಿಟ್ಟು ಬೇರೆ ಯಾರನ್ನು ಪೂಜಿಸಬೇಡಿ ಅಂತ. ಬ್ರದರ್ ಗಮನಿಸಿ, ಅಜಾನ್ ಅಲ್ಲಿ ಮ್ಯೂಸಿಕ್ ಇಲ್ಲ, ಡ್ರಮ್ಸ್ ಇಲ್ಲ, ಡ್ಯಾನ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ಕೇವಲ ಅಲ್ಲಾಹನ ನೆನಪಿದೆ, ನಮಾಜ್ಗೆ ಕರೆ ಇದೆ, ಯಶಸ್ವಿಗೆ ಕರೆ ಇದೆ. ಅದೇ ಅದನ್ನ ಸಂದೇಶ. ಅಲ್ಲಾಹ್ ಕುರಾನ್ ಅಲ್ಲಿ ನಮ್ಗೆ ಹೇಳ್ತಾರೆ, ಸೂರ್ಯ ಅಲ್ ಜುಮಾಸ್ ಚಾಪ್ಟರ್ 62 ವರ್ಸ್ 9 ಅಲ್ಲಿ: ಜುಮ್ಮದ ದಿನ ನೀವು ನಮಾಜ್ಗೆ ಬಂದ್ಬಿಡಿ ಅಜಾನ್ ಕೇಳಿದ ತಕ್ಷಣ. ಸೊ ಅದಕ್ಕೆ ನಾವು ಅದನ್ನ ರೆಸ್ಪಾಂಡ್ ಮಾಡ್ಬೇಕು. ನಾವು ಅಜಾನ್ ಕೇಳಿದ ತಕ್ಷಣ ರೆಸ್ಪಾಂಡ್ ಏನು? ನಾವು ಹೋಗಿ ನಮಾಜ್ ಮಾಡ್ಬೇಕು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪ್ರತಿ ಧರ್ಮದಲ್ಲಿ ಜನರನ್ನು ವರ್ಷಿಪ್ಗೆ ಕರೆಯೋ ಒಂದು ವಿಧಾನ ಇದೆ. ಕೆಲವು ಸ್ಥಳಗಳಲ್ಲಿ ಬೆಲ್ ಯೂಸ್ ಮಾಡ್ತಾರೆ, ಕೆಲವು ಸ್ಥಳಗಳಲ್ಲಿ ಕಾನ್ ಅಥವಾ ಶಂಕೆ ಯೂಸ್ ಮಾಡ್ತಾರೆ, ಕೆಲವು ಸ್ಥಳಗಳಲ್ಲಿ ಗ್ಯಾದರಿಂಗ್ಸ್ ಕರೆ ಮಾಡ್ತಾರೆ. ಇಸ್ಲಾಂನಲ್ಲಿ ಅಸಹ ಇದೆ. ಅದರ ಇಸ್ಲಾಂನಲ್ಲಿ ಕೆಲವು ಸಿಗ್ನಲ್ ಅಲ್ಲ, ಸಿಗ್ನಲ್ ಜೊತೆಗೆ ಸಂದೇಶ ಸಹ ಇದೆ. ಈಗ ಒಂದು ಸಿಂಪಲ್ ಕ್ವೆಶನ್: ಅಜಾನಲ್ಲಿ ಏನ್ ಹೇಳ್ತಾರೆ? ಯಾರ ಯಾರನ್ನ ಕರೆಯುತ್ತಾರೆ? ಅಲ್ಲಾ ನೆನಪಿಗೆ ಕರೆಯುತ್ತಾರೆ, ನಮಾಜ್ಗೆ ಕರೆಯುತ್ತಾರೆ, ಯಶಸ್ವಿಗೆ ಕರೆಯುತ್ತಾರೆ. ಅದರಿಂದ ಬ್ರದರ್, ಮುಂದಿನ ಸಲ ಅಜಾನ್ ಕೇಳಿದ್ದಾಗ ಅದು ಕೇವಲ ಲೌಡ್ ಸ್ಪೀಕರ್ ಶಬ್ದವಲ್ಲ ಅಂತ ನೆನಪಿಡಿ. ಅದು ಒಂದು ಕರೆ, ಮುಸ್ಲಿಮರಿಗೆ ಅಲ್ಲಾಹನ ಕಡೆಗೆ ಕರೆ, ನಮಾಜ್ಗೆ ಕರೆ, ಮತ್ತು ನಿಜವಾದ ಯಶಸ್ಸಿನಿಗೆ ಕಡೆಗೆ ಕರೆ. ಇದೇ ನಿಮ್ ಕ್ವಶನ್ ಆನ್ಸರ್. ಹೋಪ್ ನಿಮ್ ಕ್ವಶನ್ ಆನ್ಸರ್ ಮಾಡಿದೆ ನಾನು. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ಸ್ ನಲ್ಲಿ ಡೆಫಿನೆಟ್ ಆಗಿ ಹೇಳಿ. ನಿಮ್ಗೆ ಯಾವ್ದು ಕ್ವೆಶನ್ಸ್ ಇದ್ರೆ ಕಮೆಂಟ್ಸ್ ನಲ್ಲಿ ಕೊಡಿ, ನಾನು ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಇನ್ಶಾ ಅಲ್ಲಾ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.